ಹಾಯ್ ಹಲೋ ನಮಸ್ಕಾರ ಮಾತ್ರೆಗ್ಲ ಎಲ್ಲರಿಗೂ ನಮಸ್ಕಾರ. ಮಧ್ಯಾಹ್ನದ ಹೊತ್ತಲ್ಲಿ ನಾವಿದ್ದೇವೆ. ಎಲ್ಲಿ ಹೋಗ್ತಿದ್ದೇವೆ? ಇವತ್ತಿನ ವಿಡಿಯೋ ಭಾರಿ ಇಂಟ್ರೆಸ್ಟಿಂಗ್ ಉಂಟು ಮಾರೆ. ಎಂತ ಅಂದರೆ ವೀಸಾ ಚೇಂಜ್ ಮಾಡಲಿಕ್ಕೆ ಉಂಟು ಇವತ್ತು, ಹೇಳ್ತೇನೆ ಅದೆಲ್ಲ. ಅದೀಗ ಬಸ್ ಹೋಯ್ತಲ್ಲ, ಈ ಬಸ್ ಸ್ಟ್ಯಾಂಡಿದ ವಿಶೇಷ ಅಂದರೆ ಆ ಟಿ ವಿಯಲ್ಲಿ ಬಸ್ ಹೋದ ತಕ್ಷಣ ಟೈಮಿಂಗ್ ಚೇಂಜ್ ಆಗುತ್ತೆ, ನೆಕ್ಸ್ಟ್ ಬರೋ ಬಸ್ ಅಪ್ಡೇಟ್ ಆಗುತ್ತೆ, ಅದೆಲ್ಲ ಉಂಟು. ಆಟೋಮೆಟಿಕ್ ಸಿಸ್ಟಮ್ ಉಂಟು ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ. ಬಸ್ಸು ನಿಂತಾದ್ಮೇಲೆ ಆಟೋಮೆಟಿಕ್ ಆಗಿ ಅದು ಚೇಂಜ್ ಆಗ್ತಾ ಇರುತ್ತೆ. ಇದು AC ಬಸ್ ಸ್ಟ್ಯಾಂಡ್. ಹಾಗೆ ಹ್ಯಾಂಡಿಕ್ಯಾಪ್ನವರಿಗೆ ಕೂಡ ಸೀಟ್ ಉಂಟು, ಕ್ಲೀನ್ ಉಂಟು, ಹಿಂದ್ಗಡೆ ಎಲ್ಲ ಬರೆದಿಟ್ಟಿದ್ದಾರೆ, ಫುಲ್ಲು AC. ಅದೊಂದು ಖುಷಿ ಆಗುತ್ತೆ. ಎಲ್ಲ ಸೌಕರ್ಯ ಎಲ್ಲ ಬಾರಿ ಒಳ್ಳೆ ಉಂಟು. ಈಗ ಅಲ್ಲಿ ಬಸ್ ನಿಂತ್ಕೊಂಡಿದೆ. ವೀಸಾ ಚೇಂಜ್ ಮಾಡಲಿಕ್ಕೆ ಎಂತ ಎಲ್ಲ ಈಗ ಹೊಸ ರೂಲ್ಸ್ ಬಂದಿದೆ. ಹಾಗೆ ಇಂಡಿಯಾದಿಂದ ದುಬೈ ಬರುವವರಿಗೆ ಏನೆಲ್ಲ ರೂಲ್ಸ್ ಉಂಟು ಅದರ ಬಗ್ಗೆ ನಾವು ಮಾತಾಡುವ. ಈಗ ದುಬೈ ನೋಡಿ ಸ್ವಲ್ಪ ಎಂಜಾಯ್ಮೆಂಟ್ ಮಾಡಿ, ಮಿಡ್ಲಲ್ಲಿ ಸ್ವಲ್ಪ ಬಿಡ್ತೇನೆ ಲಾಟ್. ಹಾಗಾಗಿ ಬಸ್ ನೋಡಿ, ಬಸ್ RTA ಬಸ್ ಇದೆಲ್ಲ ಅದದು 2008 ಅಕಾರ್ಡಿಂಗ್ ಟು ಗೂಗಲ್. 2008 ನೋಡಿ ಬಸ್ ಹೇಗೆ ಕ್ಲೀನ್ ಉಂಟು. ಈ ಬಸ್ AC, ಫುಲ್ AC, ಒಳಗಡೆ AC ಇಲ್ಲದಂತ ಇಲ್ಲಿ ಮಾತಾಡುವಾಗಿ ಇಲ್ಲ. ಹಾಗೆ ಬಸ್ ಎಲ್ಲ ಸ್ಟಾರ್ಟ್ ಆಗಿದ್ದು. ದುಬೈದು ಬಸ್ ನೋಡಿದರೆ ಎಲ್ಲ ಡಬಲ್ ಡೆಕ್ಕರ್ ಎಲ್ಲ ಇಲ್ಲಿ ಈಗಲೂ ಕೂಡ ಉಂಟು. ಇದು ಉದ್ದವಾದ ಬಸ್ಸು. ಇದು ಬೆಂಗಳೂರಲ್ಲಿ ಕೂಡ ಇತ್ತು ಅಂತ ಒಂದು ನಾನು ಓದಿದೆ. ಬೆಂಗಳೂರಲ್ಲಿ ಕೂಡ KSRTCದು ಹೀಗೆ ಉದ್ದ ಬಸ್ ಇತ್ತು, ಈಗ ಇಲ್ಲ. ಆದರೆ ಉಂಟ ಇಲ್ವೋ ಗೊತ್ತಿಲ್ಲ. ಆದರೆ ದುಬೈಯಲ್ಲಿ ಹೀಗಿದ್ದು ಬಸ್ ಈಗ ಕೂಡ ಉಂಟು, ಡಬಲ್ ಡೆಕ್ಕರ್ ಉಂಟು, ಭಾರಿ ಸೂಪರ್ ಆಗುತ್ತೆ ಹೋಗಲಿಕ್ಕೆ ಮಾತ್ರ. ಹಾಗಾಗಿ ನೋಲ್ ಕಾರ್ಡ್ ಬೇಕೇ ಬೇಕು ಎಲ್ಲದಕ್ಕೆ. ಮೆಟ್ರೋಗೆ ಕೂಡ ಇದಕ್ಕೆ ನೋಲ್ ಕಾರ್ಡ್ ಅಂತ ಹೇಳ್ತಾರೆ, ATM ಥರ ಇರುತ್ತೆ, ಅದು ಬೇಕೇ ಬೇಕು. ಅದರ ವೀಸಾ ಚೇಂಜ್ ಮಾಡಲಿಕ್ಕೆ ಇಂಡಿಯಾದಿಂದ ಬರುವವರಿಗೆ ಎಂತೆಲ್ಲ ರೂಲ್ಸ್ ರೆಗ್ಯುಲೇಷನ್ ಉಂಟು ಎಲ್ಲ ಹೇಳ್ತೇನೆ. ಹಾಗಾಗಿ ನಾವೀಗ ಈ ವಿಡಿಯೋದಲ್ಲಿ ನಮ್ಮ ಬಸ್ ಬಂತು, ನಮ್ಮ ಬಸ್ಸಿನ ಒಳಗಡೆ ಈಗ ಹೋಗುವ ಕ್ಷಣ ಬಂದಿದೆ. ಗೈಸ್, ವೀಸಾ ಚೇಂಜ್ ಮಲ್ಪರದ ಬರೋ ರೂಲ್ಸ್ ಉಂಟು, ಅವು ಪೂರ ಪಂಪೆ. ಈಗ ಇಲ್ಲಿ ನೋಲ್ ಕಾರ್ಡ್ ಇಟ್ಟು ಈ ಮಿಷಿನಿಗೆ ಇಡಬೇಕು, ಅಲ್ಲಿ ಚೆಕ್ ಇನ್ ಆಗುತ್ತೆ. ಅದು ಕಂಪಲ್ಸರಿ ಮಾಡಬೇಕು, ಇಲ್ಲಾಂದರೆ ಎಲ್ಲೇ ಚೆಕ್ಕಿಂಗಿಗೆ ಬಂದರೆ ಮತ್ತೆ 1000 ಇಲ್ಲಾಂದರೆ 2000 ದಿರಾಮ್ಸ್ ಫೈನ್ ಆಗ್ತಾರೆ. ಬಸ್ಸಿನ ಒಳಗಡೆ ಇದ್ದೇನೆ, ಲೆಫ್ಟ್ ಸೈಡಲ್ಲಿ ಇಂಜಿನ್, ಹಾಗಾಗಿ ಸ್ವಲ್ಪ ಕರಂಚಿಸ್ತಾ ಇದ್ದೇನೆ. ಹಾಗಾಗಿ ಈಗ ಮುಂದ್ಗಡೆ ಹೋಗಬೇಕು. ಬಸ್ ಇದು ಒಳಗಡೆ ಹೀಗಿರುತ್ತೆ, ನಮ್ಮ ಥರ ಲೆವೆಲ್ ಅಂದರೆ ಇಲ್ಲ, ಇದರ ಥರ ತಗು ಇರುತ್ತೆ ಇದರಲ್ಲಿ. ಆಮೇಲೆ ನಿಮಗೆ ಡೋರ್ ಓಪನ್ ಆಗುವಾಗ ರೈಟ್ ಸೈಡ್ಗೆ ಬಾಗ್ತದೆ ಬಸ್, ಅದೆಲ್ಲ ಸೂಪರ್ ಉಂಟು ಮಾರೆ ಸಿಸ್ಟಮ್. ಬಸ್ಸೆಲ್ಲ ಇರೋದು ಮರ್ಸಿಡೀಸ್ ಬೆನ್ಸ್, ವೋಲ್ವೋ ಮತ್ತು VDL ಆ ಥರದ್ದೆಲ್ಲ ಬಸ್ ಉಂಟು. ಹಾಗಾಗಿ ಮಿಷಿನ್ ಎಲ್ಲ ಕಡೆ ಇರುತ್ತೆ, ಟ್ಯಾಪ್ ಮಾಡಿ ಒಳಗೆ ಬರಬೇಕು, ಕೂತ್ಕೊಳ್ಬೇಕು. ಆ TVಯಲ್ಲಿ ಬರ್ತಾ ಇರುತ್ತೆ ನೆಕ್ಸ್ಟ್ ಸ್ಟಾಪ್ ಯಾವುದಂತ. ಮೇಲಿಂದ ಸ್ಪೀಕರಲ್ಲಿ ಎಲ್ಲರೂ ಹೇಳ್ತಾ ಇರ್ತಾರೆ ಯಾವುದು ಸ್ಟಾಪ್ ಬಂತು, ನೆಕ್ಸ್ಟ್ ಸ್ಟಾಪ್ ಯಾವುದು, ಅದೆಲ್ಲ ಹೇಳ್ತಾ ಇರ್ತಾರೆ. ಹಾಗಾಗಿ ಬಸ್ಸಲ್ಲಿ ನಾನು ಬರ್ತಾ ಇದ್ದೇನೆ. ಇದು ಗೌರ್ಮೆಂಟ್ ಇತ್ತು, ಫುಲ್ ಬಸ್ಸಸ್ ಎಲ್ಲ ಗೌರ್ಮೆಂಟ್ ಇದೆ, ಪ್ರೈವೇಟ್ ಅನ್ನೋದೇ ಇಲ್ಲ. ಹಾಗಾಗಿ ವೀಸಾ ಚೇಂಜ್ ಮಾಡೋದು ಹೇಳ್ತಾ ಇದ್ದೆ. ಇಂಡಿಯಾದಿಂದ ಬರುವವರಿಗೆ ಈಗ ಎಂತ ಮಾಡಬೇಕಂದ್ರೆ, ಎಮಿರೇಟ್ ಸೈಡ್ ಇದ್ದವರು, ಅಂದರೆ ಎಮಿರೇಟ್ ಸೈಡ್ ಇದ್ದರೆ ಏನು ಪ್ರಾಬ್ಲಮ್ ಇಲ್ಲ, ಎಮಿರೇಟ್ ಸೈಡ್ ತಗೊಂಡು ಇವರ ಮನೆಯಲ್ಲಿ ನಿಲ್ಲೋದಂತ ಹೇಳಿದರೆ ಬಿಡ್ತಾರಂತೆ. ಹಾಗೆಲ್ಲ ನಾನು ಕೇಳಿದೆ. ಹಾಗಾಗಿ ಹೋಟೆಲ್ ಟಿಕೆಟ್ ಎಲ್ಲ ಬೇಕಂತ. ಈಗ ಅದೆಲ್ಲ ನಾನು ಕರೆಕ್ಟಾಗಿ ಹೇಳ್ತೇನೆ ನಿಮಗೆ. ಈಗ ಫಸ್ಟಿಗೆ ಏರ್ಪೋರ್ಟ್ ತಲುಪಿದ ನಂತರ ನಾನು ಈ ಬಗ್ಗೆ ನಿಮಗೆ ಕರೆಕ್ಟಾಗಿ ಹೇಳ್ತೇನೆ. ಈಗ ಎದುರುಗಡೆಯಲ್ಲಿ ಹ್ಯಾಂಡಿಕ್ಯಾಪ್ನವರಿಗೆ ಬಸ್ಸಲ್ಲಿ ಸಪ್ರೇಟಾಗಿ ಇರುತ್ತೆ, ಅದೇ ಸಿಸ್ಟಮ್ ಉಂಟು. ಅಲ್ಲಿ ಬಂದ ಮೇಲೆ ಅವರು ಮಾಡ್ತಾರೆ ಕೂತ್ಕೊಳ್ಳಿಕ್ಕೆ. ಹ್ಯಾಂಡಿಕ್ಯಾಪ್ರಿಗೆಲ್ಲ ಸಪ್ರೇಟ್ ಸಿಸ್ಟಮ್ ಉಂಟು. ನಾವೀಗ ಬಸ್ಸಲ್ಲಿ ಇದ್ದೇವೆ, ಸಿಗ್ನಲಲ್ಲಿ ಇದ್ದೇವೆ. ಮುಂದ್ಗಡೆ ನೋಡ್ತಿದ್ದೀರಲ್ಲ, ಇದೆಲ್ಲ ಕೂತ್ಕೊಳ್ಳಿಕ್ಕೆ ಬಸ್ಸಲ್ಲಿ ಹೀಗೆ ಗ್ರೌಂಡ್ ಫುಲ್ ತುಂಬ ಗ್ರೌಂಡಲ್ಲಿ ಇಡ್ತಾರೆ. ಯಾಕಂದರೆ ಹತ್ತಲಿಕ್ಕೆಲ್ಲ ಸುಲಭ ಆಗಬೇಕಲ್ಲ. ಸ್ವಲ್ಪ ಸೆಲ್ಫಿ ತೆಗಿತಾ ಇದ್ದೇನೆ, ನನ್ನದು ಕೂಡ ಸ್ವಲ್ಪ ಸೀರಿಯಸ್ಸಲ್ಲಿ ಇದ್ದೇನೆ. ಮಠ ಮಧ್ಯಾಹ್ನ ಅಲ್ಲ ಜನ. ಇದು ಏರ್ಪೋರ್ಟಿಗೆ ಹೋಗುತ್ತೆ, ಏರ್ಪೋರ್ಟಿಗೆ ಟರ್ಮಿನಲ್ 2ಗೆ ಡೈರೆಕ್ಟಾಗಿ ಹೋಗುತ್ತೆ. ಬಂದಿದೆ ಈಗ ಟರ್ಮಿನಲ್ 2 ಹತ್ರ ಬಂದಿದ್ದೀವಿ. ಟರ್ಮಿನಲ್ 1ಗೆ ಮೆಟ್ರೋ ಕನೆಕ್ಷನ್ ಕೊಟ್ಟಿದ್ದಾರೆ, ಟರ್ಮಿನಲ್ 2ಗೆ ಬಸ್ಸಲ್ಲೇ ಹೋಗಬೇಕು. C26 ಅಂತ ಬಸ್. ಇದರಲ್ಲಿ ಹೋದರೆ ಡೈರೆಕ್ಟ್ ನಿಮಗೆ ಟರ್ಮಿನಲ್ 2ಗೆ ಬಿಡ್ತಾರೆ. ಹಾಗಾಗಿ ಇವತ್ತು ವೀಸಾ ರಿನ್ಯೂವಲ್ ಮಾಡಲಿಕ್ಕೆ, ಎಕ್ಸ್ಟೆಂಡ್ ಮಾಡಲಿಕ್ಕೆ 2 ಮಂತ್ಸಿಗೆ ಎಕ್ಸ್ಟೆಂಡ್ ಮಾಡ್ತಾ ಇದ್ದೇನೆ. ಖರ್ಚು ಎಲ್ಲ ಎಷ್ಟಾಗುತ್ತೆ ಹೇಳ್ತೇನೆ. ಫಸ್ಟಿಗೆ ನಾವು ನಮ್ಮ ಬಲಕಾಲಿಟ್ಟು ಏರ್ಪೋರ್ಟಿಗೆ ಹೋಗುವ, ಆಮೇಲೆ ಎಲ್ಲ ವಿಷಯ ಹೇಳ್ತೇನೆ. ವೀಸಾ ಚೇಂಜ್ ಮಲ್ಪನ ಬಗ್ಗೆ ಪನ್ಪೆ ಗೈಸ್. ಬೊಕ್ಕ ವೀಸಾಗೆ ಏತ್ ಖರ್ಚಾಪನು, ಇಂಡಿಯಾದ ಬರ್ಕೊಂಡು ದಾದ ರೂಲ್ಸ್ ರೆಗ್ಯುಲೇಷನ್ ಉಂಟು ಪನ್ಪೆ. ನೋಲ್ ಕಾರ್ಡ್ ಈಗ ಹಾಕಿದ್ದೇನೆ, ಚೆಕ್ಔಟ್ ಆಯಿತು. ಎಷ್ಟು ದಿನ ಹೋಯ್ತು ಸರಿ ನೋಡಲಿಲ್ಲ, 3 ದಿನ ಹೋಯಿತು. ಹಾಗೆ ಚೆಕ್ಔಟ್ ಆಗಿ ಇದುವೇ ಏರ್ಪೋರ್ಟ್ ಟರ್ಮಿನಲ್ 2. ಇದು ಬಸ್ ಎಲ್ಲ ಬರ್ತಾ ಇರುತ್ತೆ ಬೇರೆ ಬೇರೆ. ಹಾಗೆ ನನ್ನದೀಗ ಡಾಕ್ಯುಮೆಂಟ್ ಎಲ್ಲ ತೆಗಿಬೇಕಲ್ಲ, ಪಾಸ್ಪೋರ್ಟ್, ಟಿಕೆಟ್ ಎಲ್ಲ ತೆಗಿಬೇಕಾಗುತ್ತೆ. ಫ್ಲೈಟಲ್ಲಿ ಹೋಗ್ತಾ ಇದ್ದೇನೆ, ಬಸ್ಸಲ್ಲಿ ಕೂಡ ಹೋಗ್ಬೋದು ವೀಸಾ ಚೇಂಜಿಗೆ. ಫ್ಲೈಟಲ್ಲಿ ಹೋಗ್ತಾ ಇದ್ದೇನೆ. ದುಬೈದ್ದು ಫ್ಲೈಟ್ ಬುಕ್ ಮಾಡಿದ್ದು, ಎಲ್ಲ ಟಿಕೆಟ್ ಎಲ್ಲ ಪ್ರಿಂಟ್ ಎಲ್ಲ ಬೇಕಾಗುತ್ತೆ, ತಗೊಳ್ಬೇಕಾದ್ರೆ ಪಾಸ್ಪೋರ್ಟು ಮತ್ತು ಟಿಕೆಟ್ ಎಲ್ಲ ಬೇಕು. ಈ ಮಿಷಿನಲ್ಲೇ ಬೋರ್ಡಿಂಗ್ ಪಾಸ್ ಮಾಡಬೇಕು, ಇಲ್ಲೇ ಸ್ಕ್ಯಾನ್ ಮಾಡಿ ಪಾಸ್ಪೋರ್ಟ್ ಎಲ್ಲ ಟಿಕೆಟ್ ಎಲ್ಲ ಸ್ಕ್ಯಾನ್ ಮಾಡಿ ಮಾಡಬೇಕು, ಆಯಿತಾ, ಇಲ್ಲೇ ಮಾಡಿ. ಹಾಗಾಗಿ ಇಲ್ಲಿ ಇರ್ತಾರೆ ಒಬ್ಬರು, ಹಾಗೆ ಮಾಡಿ ಈಗ ಬಂದಿದ್ದೇನೆ, ಒಳಗಡೆ ಬಂದಿದ್ದೇನೆ. ಜಂಗುಳಿ ಇದೆ ಒಳಗಡೆ. ಹಾಗೆ ಇವತ್ತಿನ ವಿಡಿಯೋ ನಾನು ಮಾಡ್ತಾಯಿದ್ದೇನೆ. ಇದು ಏರ್ಪೋರ್ಟ್ ಇದ್ದು ಹೊರಗಿದ್ದು ಕೂಡ ಮೈದಾನದ ಫುಲ್ಲು 7200 ಎಕರೆ ಉಂಟಂತೆ ಇದು ಏರ್ಪೋರ್ಟು. 7200 ಎಕರೆ ಮಾರೆ ಅಮ್ಮದೇವ್. ಕೇಳುವಾಗಲೇ ಹೇಳಲಿಕ್ಕೆ ಕೂಡ ಸ್ವಲ್ಪ
ಭಯ ಆಗ್ತಾ ಉಂಟು. 7200 ಎಕರೆ ಅಂದರೆ ಒಂದು ಕುಶಾಲ ಮಾರೆ. ನಮಗೆ 2 ಎಕರೆ 30 ಎಕರೆನೇ ದೊಡ್ಡದು ನಮ್ಮ ಆಚೆಲ್ಲ. 7200 ಎಕರೆಯಲ್ಲಿ ಈ ಮರಳು ಭೂಮಿಯಲ್ಲಿ ಏರ್ಪೋರ್ಟ್ ಕಟ್ಟಿದ್ದಾರೆ. 50 ಸೆಲ್ಸಿಯಸ್ ಡಿಗ್ರಿ ಉಂಟು, 40 ಸೆಲ್ಸಿಯಸ್ ಡಿಗ್ರಿ ಇರುತ್ತೆ. ಇದು ಬೆಚ್ಚ ಮಧ್ಯಾಹ್ನದ್ದು ತಾಪಮಾನ 40 ಸೆಲ್ಸಿಯಸ್ ಇಂದ 50 ಸೆಲ್ಸಿಯಸ್ ಇರುತ್ತೆ. ಒಳಗಿದ್ದು ಬಸ್ ಎಲ್ಲ ಚೇಂಜು, ಹಿಂದಿನ ಟಯರೇ ಕಾಣೋದಿಲ್ಲ. ಹಾಗಾಗಿ ಇದೆಲ್ಲ ಸ್ವಲ್ಪ ಅಡ್ವಾನ್ಸ್ ಇದೆ ಬಸ್ ಎಲ್ಲ. ಇಲ್ಲಿ ನಿಮಗೆ ನಮ್ಮ ಬೆಂಗಳೂರಲ್ಲೆಲ್ಲ ಒಳಗಿಂದಲೇ ಹೋಗ್ಲಿಕ್ಕಲ್ಲ, ಇಲ್ಲಿ ಬಸ್ಸಿಂದ ಹೋಗ್ಲಿಕ್ಕೆ ಟರ್ಮಿನಲ್ 2 ಅಲ್ಲಿ ಇದು ಫ್ಲೈಟ್ ಹತ್ರ ಬಿಡ್ತಾರೆ. ಫ್ಲೈಟಿಂದ ಮೇಲೆ ಹೋಗ್ಲಿಕ್ಕೆ ಖುಷಿ ಆಗುತ್ತೆ ಮಾತ್ರ. ಅದು ವಾಕ್ ಅರೌಂಡ್ ಎಲ್ಲ ಉಂಟು, ನಾನು ತೋರಿಸ್ತೇನೆ. ಈಗ ಹೇಳಿದ್ದು ನಾನು ವೀಸಾ ಮಂಗಳೂರಿಂದ ಇಂಡಿಯಾದಿಂದ ಬರುವವರಿಗೆ ದುಬೈಗೆ ಏನೆಲ್ಲ ಬೇಕು. ಒಂದು ಹೋಟೆಲ್ ಟಿಕೆಟ್ ಬೇಕು, ಒಂದು ರಿಟರ್ನ್ ಟಿಕೆಟ್ ಬೇಕು, ಒಂದು 3000 ದಿರಮ್ ಇರಬೇಕು ಅಂದ್ರೆ ಮತ್ತೊಂದು ಎಂತಂದರೆ ಎಮಿರೇಟ್ಸ್. ಈಗ ನಿಮಗೆ ಈ ಹೋಟೆಲ್ ಇದ್ದು ಟಿಕೆಟ್ ಬೇಡ ಆದರೆ ಎಮಿರೇಟ್ ಸೈಡ್ ಇರಬೇಕು. ಫ್ರೆಂಡ್ ಇದೆ ಯಾರ್ದಾದ್ರೂ ಎಮಿರೇಟ್ ಸೈಡ್ ಇದ್ದರೆ ಅದನ್ನು ತೋರಿಸಿ, ಎಮಿರೇಟ್ ಸೈಡ್ ಅಂದರೆ ಕಾಪಿ ತೋರಿಸಿ ನಾನು ಇಲ್ಲಿ ನಿಲ್ಲುವುದಂತ ಹೇಳಿದರೆ ಬಿಡ್ತಾರಂತೆ. ಇನ್ನೊಂದು ವಿಷಯ ಏನಂದರೆ 3000 ದಿರಮ್ ಅಂದರೆ ಇಂಡಿಯಾದ 66,000 ಅಕೌಂಟಲ್ಲಿ ಇರಬೇಕು. ಎಲ್ಲಿಯಾದರೂ ನಿಮ್ಮ ಹತ್ರ ಕ್ರೆಡಿಟ್ ಕಾರ್ಡ್ ಇದ್ದರೆ ಇಂಡಿಯನ್ ರುಪೀಸ್ ಇದ್ರೂ ಆಗುತ್ತೆ ಅಂತೆ, ಆದರೆ ಕ್ರೆಡಿಟ್ ಕಾರ್ಡ್ ಇದ್ದರೆ ಆಗುತ್ತೆ ಅಂತೆ. ಲಿಮಿಟ್ ಇದ್ದರೆ ಆಯಿತು, 60,000 ಮೇಲೆ ಆಯಿತು. ಎಲ್ಲ ಫ್ಲೈಟ್ ಎಲ್ಲ ಹೋಗ್ತಾ ಉಂಟು ಮೇಲೆ. ಹೇಗೆ ಹೋಗ್ತಾ ಉಂಟು ನೋಡಿ ಫ್ಲೈಟ್, ಎಮಿರೇಟ್ಸ್ ಎಲ್ಲ ನೋಡಲಿಕ್ಕೆ ಖುಷಿ ಆಗುತ್ತೆ. ಅದು ಕೂಡ ನೋಡ್ತೇನೆ, ನಾನು ಹೇಳ್ತೇನೆ. ಅದೇ 66,000 ಕ್ರೆಡಿಟ್ ಲಿಮಿಟ್ ಇದ್ದರೆ ಆಗುತ್ತೆ. ರಿಟರ್ನ್ ಟಿಕೆಟ್ ಬೇಕು, ಮತ್ತು ಈಗ ನಮ್ಮಲ್ಲಿ ಹೋಗುವ ಟಿಕೆಟ್ ಕೂಡ ಬೇಕು. ವೀಸಾ ವಿಸಿಟಿಂಗ್ ವೀಸಾ ನನಗೆ ವೀಸಾ ಬರಲಿಕ್ಕೆ ಈಗ ಬಂದಿದ್ದೇನೆ. ಬಂದು ಆಗಿ 2 ತಿಂಗಳಾಗಿ. ಎಕ್ಸ್ಟೆಂಡ್ ಮಾಡಬೇಕಾದ್ರೆ ಬಸ್ಸಲ್ಲಿ ಹೋಗ್ಬೋದು. ಓಮನ್ ಎಕ್ಸಿಟ್ ಮಾಡಿ ಬಸ್ಸಲ್ಲಿ ಹೋಗಿ ಬರ್ಬೋದು. 5 ಅವರ್ಸ್ ಜರ್ನಿ. ನಿಮಗೆ ಸಾಧಾರಣ 1,010 ದಿರಮ್ ಆಗುತ್ತೆ, ಅಂದರೆ 22,000 ಆಗುತ್ತೆ. ನಾನು ಅಂದಾಜು ಹೇಳ್ತಾ ಇದ್ದೇನೆ, ಇದು ಕನ್ಫರ್ಮ್ ಅಲ್ಲ. ಒಂದೊಂದು ದಿನ ಒಂದೊಂದು ಇರುತ್ತೆ. 5 ಅವರ್ಸ್ ಜರ್ನಿ ಇರುತ್ತೆ ಹೋಗಲಿಕ್ಕೆ, 5 ಅವರ್ಸ್ ಬರಲಿಕ್ಕೆ ಬಸ್ಸಲ್ಲಿ ಆದರೆ. ಇನ್ನು ನಿಮಗೆ ಫ್ಲೈಟಲ್ಲಿ ಬೇಕಾದರೆ 1,325 ರೂಪಾಯಿ, 1,325 ರೂಪಾಯಿ ಇತ್ತಂಡ ಫ್ಲೈಟ್ ಡೇ ರಿನಿವಲ್ ಮಲ್ತ್ ಬರೋಲಿ. ನಾನೀಗ ಕುವೈಟ್ ಎಕ್ಸಿಟ್ ಆಗ್ತಾ ಇದ್ದೇನೆ ವೀಸಾ ರಿನಿವಲ್ ಮಾಡಲಿಕ್ಕೆ. 29,150 ಇಂಡಿಯನ್ ರುಪೀಸ್ ಆಗುತ್ತೆ ವೀಸಾ ರಿನಿವಲ್ ಮಾಡಲಿಕ್ಕೆ, ಅಂದರೆ ಎಕ್ಸ್ಟೆಂಡ್ ಮಾಡಲಿಕ್ಕೆ 2 ತಿಂಗಳಿಗೆ. ನೀವು ಬಂದು ಎಲ್ಲಿಯಾದರೂ ಜಾಬ್ ಎಲ್ಲ ಸಿಗಲಿಲ್ಲ ಆದರೆ ಇಲ್ಲ ಬಂದು ನಿಮಗೆ ಎಕ್ಸ್ಟೆಂಡ್ ಮಾಡಲಿಕ್ಕಿದ್ರೆ 2 ತಿಂಗಳಿಗೆ ಎಕ್ಸ್ಟೆಂಡ್ ಮಾಡ್ಬೋದು. ಬಸ್ಸಲ್ಲಿ ಈಗ ಕೂತ್ಕೊಂಡಿದ್ದೇನೆ. ಟಿಕೆಟ್ ಇದೆಲ್ಲ ನೋಡಿದ್ರಿ, ಅಲ್ಲಿ ಎಲ್ಲ ಬೋರ್ಡಿಂಗ್ ಪಾಸ್ ಎಲ್ಲ ತೋರಿಸಿ ಬರಬೇಕು. ಈ ಬಸ್ಸಲ್ಲಿ ಇದು ಕೂಡ ಒಂದು ಬೇರೆ ಟೈಪ್ ಉಂಟು ಮಾರೆ. ನಮ್ಮದು ಊರಿದ್ದು KSRTC ಥರ ಅಲ್ಲ. ಸೀಟೆಲ್ಲ ಭಾರಿ ಗ್ಯಾಪ್ ಇಟ್ಟು ಕೊಡ್ತಾರೆ. ಈಗ ರಿವರ್ಸ್ ತೆಗೆಯುವ ಸಂದರ್ಭ ಬಂದಿದೆ, ಅದೇ ಎದುರುಗಡೆ ಇನ್ನೊಂದು ಬಸ್ಸಲ್ಲಿ ಕೂತ್ಕೊಳ್ತಾ ಇದೆ. ಹಿಂದಿಂದು ಟಯರೇ ಕಾಣೋದಿಲ್ಲ ಮಾರೆ. ಎಷ್ಟು ದೊಡ್ಡ ಬಸ್ಸು, ದೊಡ್ಡದುಂಟು. ಒಂದು ಮಿನಿ ಫ್ಲೈಟ್ ಥರ ಉಂಟು, ನಮ್ಮದು ಜೆಟ್ ಇರ್ತದಲ್ಲ ಆ ಥರ ಉಂಟು. ಹಾಗೆ ನಿಮಗೆ ಈಗ ಫ್ಲೈಟಲ್ಲಿ ಇಂಡಿಯಾದಿಂದ ಬರಬೇಕಾದ್ರೆ ಫ್ಲೈಟಿದ್ದು ಟಿಕೆಟೇ ಭಾರಿ ಕಾಸ್ಟ್ಲಿ ಆಗ್ತದಲ್ಲ. ವೀಸಾ 2 ತಿಂಗಳಿಗೆ 11,000 ಆಗೋದು, ಟಿಕೆಟಿಗೆ 26,000 ಎಲ್ಲ ಆಗುತ್ತೆ, 20,000 ಆಗುತ್ತೆ. ಅದೇ ಪ್ರಾಬ್ಲಮ್ ಗಾಯ್ಸ್. ನಾನೀಗ ಏರ್ಪೋರ್ಟ್ ಹೇಳ್ತಾ ಇದ್ದೆ, ನಮ್ಮ ದುಬೈ ಏರ್ಪೋರ್ಟು ಭಾರಿ ದೊಡ್ಡ ಏರ್ಪೋರ್ಟ್ ಮಾರೆ. 7,200 ಎಕರೆಯಲ್ಲಿ ಇರುವುದಂದರೆ ಭಾರಿ ಕುಶಲ ಮಾರೆ. 1937ರಲ್ಲಿ ಏರ್ಪೋರ್ಟಿಗೆ ಒಂದು ಏರ್ಪೋರ್ಟ್ ಮಾಡಿದ್ರು, 1937ರಲ್ಲಿ ಮಾರೆ. ಮತ್ತು ಅದೆಲ್ಲ ರಿನೋವೇಷನ್ ಆಗಿ ಟರ್ಮಿನಲ್ 1, 2 ಎಲ್ಲ ಉಂಟು. ಟರ್ಮಿನಲ್ 1 ಸ್ವಲ್ಪ ದೊಡ್ಡದು, ಅಂದರೆ ಹೋಗ್ಲಿಕ್ಕೆಲ್ಲ ತುಂಬ ಕಷ್ಟ. ಟರ್ಮಿನಲ್ 2 ಈಸಿ. ಈಗ ಏರ್ಪೋರ್ಟ್ನ ಗ್ರೌಂಡಲ್ಲಿ ಇದ್ದೇವೆ, ನಮಗೆ ಎಲ್ಲಿ ಕೂಡ ನೋಡಲಿಕ್ಕೆ ಸಿಗೋದಿಲ್ಲ ಈ ವ್ಯೂ. ಹಾಗಾಗಿ ನೋಡ್ತಾ ಇರಿ, ಈ ವ್ಯೂ ನೋಡಿ. ಇದು ಈಚೆ ಕಡೆ ಇದು ಎಲ್ಲ ಕಾರ್ಗೋ, ನಿಮ್ಮದೆಲ್ಲ ಇದು ಬರುತ್ತಲ್ಲ, ಲಗೇಜ್ ಎಲ್ಲ ಬರುತ್ತಲ್ಲ, ಅದೆಲ್ಲ ಇಲ್ಲಿ ಬಂದು ಸ್ಟೋರ್ ಆಗಿ ಇಲ್ಲಿಂದ ಚಿಕ್ಕ ಚಿಕ್ಕ ಗಾಡಿಯಲ್ಲಿ ಹೋಗ್ತದೆ. ಈ ಗಾಡಿ ಮಾರುತಿ 800ಕ್ಕಿಂತ ಚಿಕ್ಕ ಗಾಡಿ. ಹಾಗಾಗಿ ಇಲ್ಲಿಂದ ಎಲ್ಲ ಫ್ಲೈಟಿಗೆ ಹೋಗುತ್ತೆ, ಸರಬರಾಜು ಮಾಡ್ತಾರೆ. ಇದು ನಿಮಗೆ ಲಗೇಜ್ ಎಲ್ಲ ಅಲ್ಲಿ ಉಂಟಲ್ಲ, ಎಲ್ಲರದ್ದು ಬಾಕ್ಸ್ ಎಲ್ಲ ತರ್ತಿರಲ್ಲ, ಪ್ಲಾಸ್ಟಿಕ್ ರ್ಯಾಪ್ ಮಾಡಿ ಅದಿದೆಲ್ಲ ಮಾಡಿ. ನಂದು ಬರುವಾಗ ಹೊಟ್ಟೆ ಆಗಿತ್ತು ಮಾರೆ, ಬಾಕ್ಸ್ ಏನು ಬೀಳಲಿಲ್ಲ ಕೆಳಗಡೆ. ಅದು ಲಾಟ್ಪೋರ್ಟ್ ಬಾಕ್ಸ್ ಹಾಕಿದ್ದೆ, ಪರವಾಗಿಲ್ಲ ಇರಲಿ. ಲಗೇಜ್ ಬದಲು ನಿಮಗೆ ಬಾಕ್ಸ್ ತಂದರೆ ಸ್ವಲ್ಪ kg ಕಮ್ಮಿ ಆಗ್ತದೆ ಅಂತ ಆಸೆ ಅಷ್ಟೇ. ಸ್ವಲ್ಪ ಜಾಸ್ತಿ ತರ್ಬೋದು ಅಂತ ಬಾಕ್ಸ್ ಮಾಡೋದು ಲಗೇಜ್ಗಿಂತ. ಹಾಗೆ ಸೂಟ್ ಕೇಸಿಂದ ಬಾಕ್ಸ್ ಮಾಡೋದು, ಅದಕ್ಕೆ 3 kg ಉಳಿತದೆ. ಇದೆಲ್ಲ ಬಸ್ ಎಲ್ಲ ನಿಲ್ತಿದೆ, ಇದೆಲ್ಲ ಸ್ವಲ್ಪ ಬಸ್ ಅರ್ಜೆಂಟಿಗೆ ಬೇಕಾಗ್ತದಲ್ಲ, ಇದೆಲ್ಲ ಬಸ್ ನೋಡಿ ಭಾರಿ ಖುಷಿ ಆಗುತ್ತೆ. ನಿಮಗೆ ಈ ಬಸ್ಸಲ್ಲಿ ಟಿಂಟ್ ಉಂಟು, ಹಾಗಾಗಿ ಹೊರಗಿದ್ದು ವೀಡಿಯೋ ಸ್ವಲ್ಪ ಡಲ್ ಕಾಣ್ತದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದೀಗ ನಾವು ಫ್ಲೈಟ್ ಹತ್ರ ಹೋಗ್ತಾ ಇದ್ದೇವೆ, ನಮ್ಮ ದುಬೈ ಫ್ಲೈಟ್ ಹತ್ರ. ಇಲ್ಲಿ ಏರ್ ಇಂಡಿಯಾ ಕೂಡ ಉಂಟು. ನಮ್ಮದು ಭಾರಿ ಖುಷಿ ಆಯಿತು ಮಾರೆ ನೋಡಿ, ಹೊಸತ್ತು ಫ್ಲೈಟ್ ಆಗಿತ್ತು ಏರ್ ಇಂಡಿಯಾ. ಇದೆಲ್ಲ ಸಿಬ್ಬಂದಿ ವರ್ಗದವ್ರದ್ದೆಲ್ಲ ಗಾಡಿ, ಎಲ್ಲ ಟೊಯೋಟವೇ ಇರೋದು. ಮತ್ತು ಫಾರ್ಚುನರ್ ಮಾರೆ ಜಾಸ್ತಿ. ನಮ್ಮ ಇಂಡಿಯಾದಲ್ಲಿ ಫಾರ್ಚುನರ್ ಅನ್ನೋ ಒಂದು ಬೇರೆನೆಲ್ಲ ಹವಾನೇ ಬೇರೆ. ಇಲ್ಲೆಲ್ಲ ಇದೆಲ್ಲ
ವೆಹಿಕಲ್ಸ್ ಇದು ಏರ್ಪೋರ್ಟ್ನವ್ರದ್ದು ಎಲ್ಲ ಚಿಕ್ಕ ಚಿಕ್ಕ ಗಾಡಿ ಹಾಗೆ ಎಲ್ಲ ಅಧಿಕಾರಿನವ್ರದ್ದೆಲ್ಲ ಗಾಡಿ ಉಂಟು ಮಾರೆ, ಎಲ್ಲ ಫಾರ್ಚುನರ್ ಜಿಗ್ಗ ಮಾರೆ, ತಲೆ ಬಿಸಿ ಇಲ್ಲ ನೋಡಿ. ಇದೆಲ್ಲ ನೋಡ್ತಿದ್ದೀರಾ, ಎಲ್ಲ ಕಡೆ ಭಾರಿ ಸಿಸ್ಟಮ್ಯಾಟಿಕ್ ಆಗಿ ಉಂಟು. ಇದೆಲ್ಲ ಫ್ಯೂಯಲ್ ಎಲ್ಲ ಫ್ಯೂಯಲ್ ಇಲ್ಲಿಂದ ಹೋಗುತ್ತೆ. ಎಲ್ಲ ಕಡೆ ನಾಟ್ ಅಲೌಡ್ ಅಂತ ಉಂಟು. ಹಾಗೆ ವೀಸಾ ರಿನ್ಯೂವಲ್ ಇದೆಲ್ಲ ಹೇಳಿದೆಲ್ಲ 1010 ಇದ್ದರೆ ದಿರಾಮ್ಸ್ ಇದ್ದರೆ, ಇಂಡಿಯಾದ 22,000 ಇದ್ದರೆ ನಿಮಗೆ ಓಮನಿಗೆ ಎಕ್ಸಿಟ್ ಆಗಿ ಬರ್ಬೋದು. ಬಸ್ಸಲ್ಲೇ 5 ಅವರ್ಸ್ ಜರ್ನಿ ಹೋಗಲಿಕ್ಕೆ ಬರಲಿಕ್ಕೆ. ಫ್ಲೈಟಲ್ಲಿ ಆದರೆ 1325 ದಿರಾಮ್ಸ್, 29,150. ಕುವೈಟಿಗೆ ಎಕ್ಸಿಟ್ ಆಗಿ ನಾನು ಹಿಂದೆ ಬರ್ತಾ ಇದ್ದೇನೆ. ಅದಕ್ಕೆಲ್ಲ ಪ್ರೊಸೀಜರ್ ಹೇಗೆ ಉಂಟಂತ ನಾನು ಹೇಳ್ತೇನೆ. ವಿಷಯ ಏನಂದರೆ 2 ವೀಡಿಯೋ ಮಾಡಿದ್ದೇನೆ, ನಿಮಗೆ ಕ್ಲಿಯರಾಗಿ ಕಾಣಬೇಕಲ್ಲ, ಹಾಗಾಗಿ 2 ಪಾರ್ಟ್ ಮಾಡಿದ್ದೇನೆ. ಬೇಜಾರು ಮಾಡ್ಕೊಳ್ಬೇಡಿ, ತುಂಬ ದೊಡ್ಡದಾಗುತ್ತೆ ವೀಡಿಯೋ, ಹಾಗಾಗಿ 2 ಪಾರ್ಟ್ ಮಾಡಿದ್ದೇನೆ. ಇದೆಲ್ಲ ಸರಿಯಾಗಿ ನಾನು ವೀಡಿಯೋ ಮಾಡುವಾಗ ಕರೆಕ್ಟ್ ಮಾಡಬೇಕಾಗುತ್ತೆ, ಅದನ್ನು ಕಟ್ ಮಾಡಿ ಎಲ್ಲ ಸುಮ್ಮನೆ ಎಲ್ಲ ಮಾಡೋದು ಬೇಡ ಅಂತ ಮಾಡಿದ್ದೇನೆ. ಹಾಗೆ 2 ಪಾರ್ಟ್ ನೋಡಿ, ಸ್ವಲ್ಪ ಖುಷಿ ಆಗುತ್ತೆ ನೋಡಲಿಕ್ಕೆ ವೀಡಿಯೋ. ಏರ್ಪೋರ್ಟಿದ್ದು ಒಳಗಿದ್ದಲ್ಲ. ಹಾಗೆ ನಾನೀಗ ಹೋಗ್ತಾ ಇದ್ದೇನೆ, ಮೆಲ್ಲ ಹೋಗೋದು, ಬಸ್ ಸ್ಪೀಡ್ ಹೋಗೋದಿಲ್ಲ. ನಮ್ಮದು KSRTCನವರಾದರೆ ಈಗ ಹೋಗಿ ನಾನು ಫ್ಲೈಟಲ್ಲಿ ಕೂತ್ಕೊಂಡು ಆಗ್ತಿತ್ತು, ಆದರೆ ಇಲ್ಲಿ ಮೆಲ್ಲ ಹೋಗ್ತಾ ಉಂಟು ಕಾರ್ಮ. ಅದೇ ಇದೆಲ್ಲ ಇದು ಏರ್ಪೋರ್ಟ್ನ ಒಳಗಡೆನೇ ಇರೋದು ನೋಡಿ. ಇದೆಲ್ಲ ಫ್ಯೂಯಲ್ ಇದೆಲ್ಲ ಭಾರಿ ದೊಡ್ಡದುಂಟು ಮಾರೆ. ಎಂತ ಇದು 7,800 ಎಕರೆ ನಾನು ಕವರ್ ಮಾಡಲಿಕ್ಕೆ ಹೋದರೆ ನನಗೆ ಸಾಕಾಗಿ ಹೋಗ್ಬೋದು. ಅಂಚ ಗೈಸ್ ಕುಡ್ಲಾರ್ದು ಬತ್ತಿನ ಮಾರೆ, ಬೇಲೆ ತಿಕ್ಕೀಚಿ ಅಂಚ ರಿನ್ಯೂವಲ್ ಮಲ್ಪುಗಂದು ಬೊಲ್ಪು ಒಯ್ದೆ. 10 ಗಂಟೆಗೆ ಬಂದಿದ್ದೇನೆ ಗೈಸ್. 10 ಗಂಟೆ ಬಂದು ಕರ್ಮದವರದು ಯಮ್ಮ ದೇವರೇ. ಫ್ಲೈಟ್ ಇರುವುದು 2 ಗಂಟೆಗೆ, ಬಂದಿದ್ದೇನೆ 10 ಗಂಟೆಗೆ. ಸಾಕಾಗಿ ಹೋಗ್ತದೆ. ಅದೊಂದು ಫ್ಲೈಟ್ ಇದ್ದು ಭಾರಿ ಕರ್ಮ ಮಾರೆ. ಏರ್ಪೋರ್ಟಲ್ಲಿ ಎತ್ತ ಇಲ್ಲ, ತದ್ದದ್ದು ಬ್ಯಾಗ್. ಏರ್ ಇಂಡಿಯಾಗೆ ಸುಸ್ವಾಗತ. ನಾವೀಗ ದುಬೈಯಲ್ಲಿ ಇದ್ದೇವೆ. आपको शुभकामनाएं हैं. हम लोग अभी एयर इंडिया फ्लाइट देख रहे हैं. दौड़ फ्लाइट है, भारी खुशी होता है देखने को. बचपन से मरल था फ्लाइट देखने का, आज देख रहा हूँ, कैतल से देख रहा हूँ. ये हमारा फ्लाइट दुबई ये हमारा नड़ते हैं ना, उतना बड़ा है. वो एयर इंडिया बड़ा है, ನಮ್ಮ ಪಿಲಿ ಕಂದಡಿನ ಉತ್ನ ಬಡ. ये ಫ್ಲೈ दुबई थोड़ा छोटा है. ಅಂಚ ಗಾಯ್ಸ್ ಇತ್ತೆ ರೌಂಡ್ ಹಾಕೊಂದಿಲ್ಲ ಡ್ರೈವರ್ ಆಗ ಅಲ್ತಿದ್ದೆ ಟರ್ನ್ ದೆತ್ತೊಂದಿಲ್ಲ. ಅವು ನಮ್ಮ ಸಿಸ್ಟಮ್ ಇಪ್ಪುಣತ ಏರ್ಪೋರ್ಟ್ ಮಲ್ಲ ರೌಂಡ್ ಬೈದೆ. ಅಲ್ಲಿ 3 ಫ್ಲೈಟ್ ಉಂಟು, 2 ಫ್ಲೈ ದುಬೈ, 1 ಏರ್ ಇಂಡಿಯಾ ನಮ್ಮದು, ನಮ್ಮ ಇಂಡಿಯಾದ್ದು. ಹಾಗೆ ನಾವು ಸೆಕೆಂಡ್ ಫ್ಲೈಟಲ್ಲಿ ಹೋಗ್ಬೇಕು ಈಗ ಫ್ಲೈ ದುಬೈ. ಈಗ ಹತ್ತಿರದಿಂದ ನಿಮಗೆಲ್ಲ ವ್ಯೂ ತೋರಿಸ್ತೇನೆ, ಭಾರಿ ಸೂಪರ್ ಉಂಟು ಮಾರಿ ಇಲ್ಲಿದ್ದು ವ್ಯೂ ಎಲ್ಲ. ಹಾಗೆಲ್ಲ ವಿಷಯ ಗೈಸ್. ಒಂದು ವೀಸಾ ಚೇಂಜ್ ಮಾಡಲಿಕ್ಕೆ ಎಷ್ಟು ಪ್ರೊಸೀಜರ್ ಉಂಟು. ಮೊದಲೆಲ್ಲ ದುಬೈಯಲ್ಲೇ ನಿಂತು ರಿನ್ಯೂವಲ್ ಆಗ್ತಿತ್ತು, ಈಗೆಲ್ಲ ಎಕ್ಸಿಟ್ ಆಗಬೇಕು, ಅದಿದೆಲ್ಲ ಉಂಟು. ರೂಲ್ಸ್ ಚೇಂಜ್ ಆಗ್ತಾ ಇರುತ್ತೆ. ಹಾಗೆ ಫ್ಲೈ ದುಬೈ ಇದು ದುಬೈಯಲ್ಲಿ ಇದು ಕೂಡ 2008ರಲ್ಲಿ ಸ್ಟಾರ್ಟ್ ಆದದ್ದು ಫ್ಲೈ ದುಬೈಯಲ್ಲಿ. ಎಮಿರೇಟ್ಸ್ ಎಲ್ಲ ಇವರದೇ. ಫ್ಲೈ ದುಬೈ ಕೂಡ ಸ್ವಲ್ಪ ಮಿಡ್ಲ್ ಕ್ಲಾಸ್ನವರಿಗೆ, ಅಂದರೆ ನಮಗೆಲ್ಲ ಫ್ಲೈ ದುಬೈ ಬೆಸ್ಟು ಎಕ್ಸಿಟ್ ಆಗಿ ಬರಲಿಕ್ಕೆಲ್ಲ. ನಾವು ಎಮಿರೇಟ್ಸ್ ಹೋಯ್ತು, ಎಮಿರೇಟ್ಸ್ ಫೋನನ್ನು ಎಮಿರೇಟ್ಸ್ ಹೋಯ್ತು. ಹಾಗೆಲ್ಲ ವಿಷಯ ಇವತ್ತಿದ್ದು. ಸುದ್ದಿ ಏನಂದರೆ ಈಗ ಇದು ಏರ್ಪೋರ್ಟು ಶಿಫ್ಟ್ ಆಗುತ್ತೆ ಅಂತ ಸುದ್ದಿ ಉಂಟು ದುಬೈದ್ದು. ಹಾಗೆ ಏನಂತ ಗೊತ್ತಿಲ್ಲ. ಶಿಫ್ಟ್ ಆದರೆ ಮತ್ತೆ ತುಂಬ ದೂರ ಆಗುತ್ತೆ ಇನ್ನೂ ಕೂಡ. ಹಾಗೆ ಸ್ವಲ್ಪ ಟ್ರಾಫಿಕ್ ಎಲ್ಲ ಮ್ಯಾನೇಜ್ ಮಾಡಬೇಕಾಗುತ್ತೆ. ನಮ್ಮದು ಮಂಗಳೂರಲ್ಲಿ ಹೇಗೆ DC ಆಫೀಸ್ ಈಗ ಪಡೀಲಿಗೆ ಬರುತ್ತೆ ಅಂತ ಹೇಳ್ತಾರೆ, ಹಾಗೇನೆ ಇದು ಕೂಡ ಎಲ್ಲ ಶಿಫ್ಟ್ ಮಾಡಬೇಕಂತ ಪ್ಲ್ಯಾನ್ ಎಲ್ಲ ಆಗಿದೆ ಅಂತ ಗೊತ್ತಿಲ್ಲ. ನಮ್ಮದು ಫ್ಲೈಟ್ ಹತ್ತಿರ ಬಂದಿದ್ದೇವೆ ಗಾಯ್ಸ್. ಬಂತು ನೋಡಿ. ವೀಸಾ ರಿನ್ಯೂವಲ್ ಮಾಡಲಿಕ್ಕೆ ನಾನೀಗ ಕುವೈಟಿಗೆ ಹೋಗಿ ಅಲ್ಲಿಂದಲೇ ಹಿಂದೆ ಬರಬೇಕು. ಈ ಫ್ಲೈಟಲ್ಲಿ ಜರ್ನಿ 1 ಅವರ್ ಜರ್ನಿ ಕುವೈಟಿಗೆ ಹೋಗಿ ಅಲ್ಲಿ ಸ್ವಲ್ಪ ನಿಂತು ಪುನಃ ಹಿಂದೆ ಬರ್ತಾ ಇದ್ದೇನೆ. ಇದು ರೆಕ್ಕೆ ತಾಗೋದಿಲ್ಲಲ್ಲ ಮರ ಬಸ್ಸಿಗೆ, ಭಯ ಕೂಡ ಆಗುತ್ತೆ. ಹತ್ತಿರದಿಂದ ನೋಡಿದ್ದು ಇವತ್ತೇ ಫಸ್ಟ್, ಸತ್ಯ ಹೇಳ್ತೇನೆ, ದೇವರನ್ನ ಅಜಯ್ ಹೇಳ್ತೇನೆ. ಫ್ಲೈಟ್ ಇವತ್ತು ಹತ್ತಿರದಿಂದ ನೋಡಿದ್ದು ಇವತ್ತೇ ಗೈಸ್. ತುಲೆ ಫ್ಲೈಟ್ ಕೈತಲ್ನಿಂದ ಹೇಗೆ ಕಾಣ್ತದೆ ನೋಡಿ. आपको देख रहे हो फ्लाइट कैतल से हत्तीरा से कैसे दिख रहा है, अच्छा दिख रहा है ना. मेरे को भी बहुत खुशी होता है. ये 2 लोग इसका फ्लाइट का नीचे बैठकर वो दम्बू है ना, दम्बू तारे को ताकता है, मंडे को ताकता है, इसलिए वो फ्लाइट का अड़ी में आके रेस्ट ले रहे हैं. ಫ್ಲೈಟ್ದ ತೂನಾಗ ಭಾರಿ ಟಯರ್ ಫ್ಲ್ಯಾಟ್ ಆತನ ಮಾರೆ.
ಒಂಜಿ ಪಾಡ್ದೋಲಿ ಟೈರ್ ಫ್ಲಾಟ್ ಆತ ಜಾರ ಅನ್ನತ ಸಾವು ಪೋಡಿಗೆಲ್ಲ ಆಪುಂಡು ಕೈ ತಳ್ದು ತುಂಡಾಗ ಒಂಜಿ ಬೋಲ್ಟ್ ಪೋಂಡ ಎಂಕ್ಲ ಮಂಡೆಲ್ಲ ಪೋಯ್ಲೆಕ್ಕ ಎಂಕ್ಲೇ ಪೋಯ್ಲೆಕ್ಕ ಮಂಡೆದ ಅಂಚ ಬಸ್ಸು ಫುಲ್ ಉಂಡು ಇಂದ ಬಸ್ಸು ಫುಲ್ ಉಂಡು ಪೂರ ಒಂತೊಂದಿರಿ ಏಪ ಹೊರ ಬುಡ್ಪೆರ ಅಂದು ಈ ನಮ್ಮ ಕರೆಕ್ಟ್ ಇತ್ತಿಲೆಕ್ಕ ನಮ್ಮ ಕಂಬಳದ ಕರೆಕ್ಟ್ ಇತ್ತಿಲೆಕ್ಕ ಏಪ ಹೊರ ಬುಡ್ಪೆರ ಅನ್ನ ಅಪ್ಪನ ಏಪ ಬುಡ್ರೆ ಅಂದಕ್ಕೆ ಏನು ಆತ ಅಂಚನಿದು ಬಸ್ ಹಿಡ್ದು ಬಿಡ್ರೆ ಬುಡಿಯರು ಅಲ್ಲೇ ಬುಡಿಯರು ಅಂದು ಮಣ್ಣೊಂದುಲ್ಲೆ ಅಲ್ಲೇ ಬುಡಿಯರು ಚೂರು ಜನ ಬಿಡ್ಪೇರು ಸ್ವಲ್ಪ ಜನರನ್ನು ಬಿಡ್ತಾರೆ. ಈಗ ನೀವು ಬೆಂಗಳೂರು ಕಂಬಳಕ್ಕೆಲ್ಲ ಬಂದಿದ್ರಲ್ಲ ಅಲ್ಲಿ ಕೂಡ ಲೇಟ್ ಆಗುತ್ತೆ ಬಿಡಲಿಕ್ಕೆ ಕೋಣಗಳನ್ನು, ಹಾಗೆ ಇಲ್ಲಿ ಕೂಡ ಹಾಗೆ ಸ್ವಲ್ಪ ಬಿಡ್ತಾರೆ. ಲೇಟ್ ಆಗಿದೆ. ಎಂಥ ಅವಸ್ಥೆ ಮಾರಿ, ಈ 40 ಸೆಲ್ಸಿಯಸ್ ಬಿಸಿಲಿಗೆ ಹೇಗೆ ಹೋಗುದು, ಇಲ್ಲಿಂದ ಅಲ್ಲಿ ಹೋಗ್ಲಿಕ್ಕೆ ಖರ್ಚು ಹೋಗ್ತದೆ. ಏನು ಮಾಡಲಿಕ್ಕೆ ಹೋಗುದಿಲ್ಲ. ನನ್ಗೆ ಹಬ್ಬ ಖುಷಿ ಆಯಿತು. ಹೊರಗಿನ ಒಂದು ವ್ಯೂ ನೋಡಿ ಫ್ಲೈಟ್ ಉಂಟೆಷ್ಟು ದೊಡ್ಡದು. ಇನ್ನು ಡಬಲ್ ಡೆಕ್ಕರ್ ಎಲ್ಲ ಫ್ಲೈಟ್ ಹೇಗಿರ್ಬೋದು, ಎಮಿರೇಟ್ಸ್ ಎಲ್ಲ ಭಾರಿ ಸೂಪರ್. ಅಬ್ಬಾ ಇದರಲ್ಲಿ ಹೌದಾ ನಾವು ಹೋಗುದು ಭಯ ಕೂಡ ಆಗ್ತದೆ ಮಾರೆ. ಎ ಸಿ ಇಲ್ಲ, ಇದು ಒಳಗಡೆ ಇನ್ನು ಉಂಟು ಗಮ್ಮತ್ತುಂಟು. ಪಾರ್ಟ್ 2 ಅಲ್ಲಿ ನೋಡಿ ಎ ಸಿ ಇಲ್ಲ ಮಾರೆ. ದುಬೈ ಫ್ಲೈಟಲ್ಲಿ ಹೋಗ್ತಾ ಇದ್ದೇವೆ. ಈಗ ಅಲ್ಲಿ ಎದುರುಗಡೆ ನಮಸ್ಕಾರ ವೆಲ್ಕಮ್ ಅಂತ ಹೇಳ್ತಾರೆ. ಇದು ಬಿಸ್ನೆಸ್ ಕ್ಲಾಸ್ ಇದ್ದು ಸೀಟ್ ನಮ್ಮದು ಹಿಂದೆ, ನಾನು ಇದರಲ್ಲಿ ಅಂತ ಎನಿಸಿದ್ದು. ನಮ್ಮದು ಕಮ್ಮಿದ್ದು. ಹಾಗೆ ಹಿಂದೆ ಹೋಗ್ತಾ ಇದ್ದೇವೆ. ಸೀಟು ನೋಡಬೇಕಲ್ಲ. ಹೋಗಿ ಈಗ ಕೂತ್ಕೊಳ್ಳುವ ನಮ್ಮ ಫ್ಲೈಟಲ್ಲಿ. ಈಗ ನಾನು ಹೋಗಿ ವೀಸಾ ಅಂದರೆ ಅಲ್ಲೇ ಬರ್ತಾರೆ, ಫ್ಲೈಟ್ ಒಳಗಡೆ ಬರ್ತಾರೆ. ಅದೀಗ ಇನ್ನು ನೋಡಿ ನೀವು, ನಾನು ಹೇಳ್ತೇನೆ. ಟಿ ವಿ ಎಲ್ಲ ಉಂಟು ನಮಗೆ. ಲಾಟ್ ಬೋಟ್ ಅಂತಲ್ಲ, ಲಾಟ್ ಬೋಟ್ ಅಲ್ಲ, ನಮ್ಮದಲ್ಲಿ ಕೂಡ ಟಿ ವಿ ಉಂಟು, ಮೊಬೈಲ್ ಚಾರ್ಜರ್ ಉಂಟು, ಮತ್ತು ನೀರು ಧರ್ಮಕ್ಕೆ ಕೊಡ್ತಾರೆ. ನೀರು ಬೇಕಾದರೆ ನೀರು ಕೊಡ್ತಾರೆ. ಟಿ ವಿ ಎಂತ ಬೇಕುಂಟು, ಆದರೆ ಎಂತ ಸಿಗುವುದಿಲ್ಲ ಆಯಿತಾ. ಟಿ ವಿ ಮಾತ್ರ ಓದಲಿಕ್ಕೆ. ಮ್ಯಾಪ್ ಒಂದು ಸಿಗುತ್ತೆ, ಮ್ಯಾಪ್ ಅನೌನ್ಸ್ಮೆಂಟ್ ಎಲ್ಲ ನೋಡಿ ಅಂತ ಹೇಳ್ತಾರೆ. ನಮಗೆ ಎಂತ ಅರ್ಥ ಆಗೋದಿಲ್ಲ, ಸಾಯಿಲೆ ಆಚೆ. ಹಾಗೆ ಸಬ್ಸ್ಕ್ರೈಬ್ ಮಾಡಬೇಕಾದ್ರೆ ನನ್ನ ಸೀರಿಯಸ್ ಸೆಲ್ಫಿ ಆಯಿತಾ, ಯಾರು ನೆಗಡ್ಲಿಕ್ಕಿಲ್ಲ. ಓಕೆ, ಈಗ ಕೆಳಗಡೆ ಅದು ಸ್ವೈಪ್ ಮಿಷಿನ್ ಆಯಿತು. ಅಲ್ಲಿ ಕಾರ್ಡ್ ಇಟ್ಟು ಸ್ವೈಪ್ ಮಾಡಿದರೆ ನಿಮಗೆ ಪ್ಯಾಕೇಜ್ ಸಿಗುತ್ತೆ. ಅದರದ್ದು ನಿಮಗೆ ಮ್ಯಾಪ್ ಒಂದು ಸಿಗುತ್ತೆ. ಮ್ಯಾಪ್ ಅಂದರೆ ಫ್ಲೈಟ್ ಎಲ್ಲಿ ಹೋಗ್ತಾ ಉಂಟು ಅದೆಲ್ಲ ಸಿಗುತ್ತೆ. ಭಾರಿ ಸೂಪರ್ ಉಂಟು ಮಾತ್ರ. ಸಿಸ್ಟಮ್ ಎಲ್ಲ ಒಳ್ಳೆ ಆಗಿದೆ. ಎಲ್ಲ ಮೂವಿ ಉಂಟು ನೋಡಿ ಅಂತ. ಇದೆಲ್ಲ ನೋಡಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡಬೇಕಂದ್ರೆ ರೊಕ್ಕ ಬೇಕು. ರೊಕ್ಕ ಕಾಸು ಬೋರ್ಡನ್ನು ದಿರಾಮ್ಸಲ್ಲಿ ಹಣವನ್ನು ಎಸೆಬೇಕು. ಹಾಗೆ ಇದೆಲ್ಲ ಖುಷಿ ಆಯಿತು. ಅಂದರೆ ಒಂದು ಸ್ವಲ್ಪ ಪಾಶ್ ಉಂಟು. ಎಲ್ಲ ಮೂವೀಸ್ ಎಲ್ಲ ಉಂಟು. ಇಂಡಿಯಾದ್ದು ಮೂವೀಸ್ ಉಂಟು, ನಮ್ಮ ಬಾಲಿವುಡ್ ಮೂವೀಸ್ ಕೂಡ ಉಂಟು, ಕಾರ್ಟೂನ್ ಉಂಟು. ಮತ್ತು ಈಗ ನಾನು ಇನ್ನೊಂದು ಅದು ಪಾರ್ಟಲ್ಲಿ ಬರುತ್ತಾ ಅಂತ ಎಲ್ಲ ಯಾವುದು ಬೇಕು ಅದುಂಟು, ಹಣ ಬೇಕು. ಹಾಗೆ ದುಬೈಯಲ್ಲಿ ನನ್ನ ಅಂದಾಜಲ್ಲಿ ಫುಡ್ಡು ಕೂಡ ಒಳ್ಳೆ ಉಂಟು. ನಾನೊಂದು ಮೊನ್ನೆ ಇಂಡಿಗೋದಲ್ಲಿ ತಿಂದೆ ಮಾರೆ ಬರುವಾಗ. ಹೇಗೆ ತಿಂದಿದ್ದೇನೆ, ಯಾವಾಗ ಅದು ಕೊಟ್ಟಿದ್ದಾರೆ ದೇವರಿಗೆ ಗೊತ್ತು. ಅದು ಸ್ವೈಪ್ ಮಾಡೋದಲ್ಲಿ ನಿಮಗೆ ಬೇಕಾದಲ್ಲಿ ಸ್ವೈಪ್ ಮಾಡಬೇಕು. ರಪ್ಪ ಹೋಗುತ್ತೆ. ಹಣ ಹೋಗ್ಲಿಕ್ಕೆ ಎಂತ ಆಗಲಿಕ್ಕೆ ಉಂಟು, ರಪ್ಪ ತೆಗಿತಾರೆ. ಹಾಗೆಲ್ಲ ವಿಷಯ ಗೈಸ್ ನೋಡಿ. ಹಿಂದೆ ಬರುವಾಗ ಎಲ್ಲರೂ ಹುಡುಕ್ತಾ ಇದ್ದಾರೆ. ಹೊರಗಿದ್ದು ವ್ಯೂ ಎಲ್ಲ ನೆಕ್ಸ್ಟ್ ತೆಗಿತೀನಿ. ಇದು ನೋಡಿ, ಇದು ಈಗ ನಿಮಗೆ ಫುಡ್ಡು ಆರ್ಡ್ರ್ ಮಾಡಬೇಕಾದ್ರೆ ನೋಡಿ, ಮಾಲಿದ್ದೆಲ್ಲ ರೇಟ್ ನೋಡಿ ಗೈಸ್. ಹಿಂದಕ್ಕೆ ರೇಟ್ ನೋಡಿ. ಎಲ್ಲದಕ್ಕೂ ರೇಟ್ ನೋಡುವಾಗ ನನಗೆ ತಲೆ ತಿರುಗ್ತಾ ಉಂಟು. ಯಾಕಂದರೆ ಅಮ್ಮಲ್ಲಿ ಈಗಲೇ ನನಗೆ ಹತ್ತಿತ್ತಿದ್ದು ಮಾಲಿದ್ದು ರೇಟ್ ನೋಡುವಾಗ. ಹಾಗೆ ಕೊರೋನಾ ಬಿಯರ್ ಎಲ್ಲ ಉಂಟು. ಎಂತ ದುಬೈಯಲ್ಲಿ ಮಾಲ್ ಕೂಡ ಉಂಟು. ಹಾಗೆ ಭಾರಿ ಖುಷಿ. ನೋಡಲಿಕ್ಕೆ ಮಾತ್ರ ಆಯ್ತಾಯಿತು. ಚಾಕ್ಲೇಟಿಗೆ ಕೂಡ ರೇಟು ನೋಡಿದರೆ ಆ ಚಾಕ್ಲೇಟಲ್ಲಿ ನಮಗೆ ಒಂದು ಬಂಟ್ವಾಳ ಅಲ್ಲ, ಮಂಗಳೂರು ತನಕ ಹೋಗಿ ಬರ್ಬೋದು, ಅಷ್ಟು ರೇಟ್ ಉಂಟು. ಸಾಯಿಲೆ ಆಚೆ ಬೇಡ ನಮಗೆ. ಪಾರ್ಟ್ 2ಗೆ ವೆಯ್ಟ್ ಮಾಡಿ ಗಾಯ್ಸ್. ಪಾರ್ಟ್ 2 ಅಲ್ಲಿ ಎಲ್ಲ ಹೇಳ್ತೇನೆ ಎಂತ ಆಯಿತು, ರಿನ್ಯೂವಲ್ ಮಾಡಲಿಕ್ಕೆ ಎಷ್ಟು ಹೊತ್ತು ನಿಲ್ಲಬೇಕು ಎಲ್ಲ ಹೇಳ್ತೇನೆ. ಬಾಯ್ ಗಾಯ್ಸ್. ಸಿಗುವ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಬಾಯ್.